ಯಾಕಮ್ಮ ಪಲ್ಲು ಮಲ್ಗಿರ್ಬೇಕಾದ್ರೆ ಹೊಡಿತೀಯಾ? ಇನ್ನೇನಪ್ಪ, ಒಂದು ಕೆಲಸ ಇಲ್ಲ, ಕಾರ್ಯ ಇಲ್ಲ, ಸಂಪಾದನೆ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ತಿನ್ನೋದು ಕೂಚಾಗ್ತಲೇ ಬಿಟ್ಕೊಳ್ಳೋದು, ತಿನ್ನೋದು ಕೂಚಾಗ್ತಲೇ ಬಿಟ್ಕೊಳ್ಳೋದು. ಇಷ್ಟೇನಪ್ಪ ಜೀವನ? ಪಲ್ಲು, ನಾನು ಮಾಡೋಂತ ಯಾವ ಕೆಲಸನೂ ಇಲ್ಲಮ್ಮ ಈ ಮನೆಯಲ್ಲಿ. ಮನೆ ಇಲ್ಲ ಅಂದ್ರೆ ಏನಂತಪ್ಪ? 4-6 ಕಡೆ ತಿರುಗಿ ಕೆಲಸ ಹುಡ್ಕೊಂಡ್ ಬನ್ನಿ. ನಾನು ಎಷ್ಟ್ ಕಡೆ ಅಂತ ತಿರುಗ್ಲಿ, ನನ್ನ ಯೋಗ್ಯತೆಗೆ ತಕ್ಕಂತ ಕೆಲಸ ಕೊಡೋ ಬುದ್ಧಿವಂತರು ಇಲ್ಲಿ ಯಾರು ಇಲ್ಲಮ್ಮ. ಇಂಟರ್ವ್ಯೂಗೆ ಅಂತ ಕರೀತಾರೆ, ಫೇಲ್ ಮಾಡಿ ಕಳಿಸ್ತಾರೆ. ಇಂಟರ್ವ್ಯೂಗೆ ಅಂತ ಕರೀತಾರೆ, ಫೇಲ್ ಮಾಡಿ ಕಳಿಸ್ತಾರೆ. ಅದಕ್ಕೆ ಈ ಇಂಟರ್ವ್ಯೂ ಸವಾಸನೆ ಬೇಡ ಅಂತ ಫೈಲ್ನ ಬಿಸಾಕ್ಬಿಟ್ಟು ಆರಾಮಾಗಿ ಕೂತಿದ್ದೀನಿ. ಹೇಳೋದಕ್ಕೂ ನೀವು ಮಾಡೋದಕ್ಕೂ ಸರಿಯಾಗಿದೆ. ಅಲ್ಲಪ್ಪ, ಇನ್ನು ಎಷ್ಟು ದಿವಸ ಅಂತ ಬೇರೆಯವ್ರ ಹಂಗಲ್ಲೇ ಬದುಕ್ತೀರಾ? ಕರೆಕ್ಟಾಗಿ ಹೇಳ್ತಿದ್ದೆ. ನಿನ್ನ ಭಾಗದ ಆಸ್ತಿ ಇಸ್ಕೊಂಡು ನಾವು ಬೆಟ್ಟನ ಗುಡ್ಡನ್ನ ನೋಡ್ಕೊಂಡು ಕೆಲಸ ಹುಡ್ಕೊಂಡ್ ಬನ್ನಿ ಅಂದ್ರೆ ಮನೆ ಮುರಿಯೋ ಮಾತಾಡ್ತೀರಾ? ಒಂದು ಕೆಲಸ ಅಂತ ಹುಡ್ಕೊಂಡ್ ಬರೋವರೆಗೂ ನನ್ನ ಮುಖ ತೋರಿಸ್ಬೇಡಿ. ಎಂತ ಗಂಡನ್ ಕಟ್ಕೊಂಡ್ಬಿಟ್ನಪ್ಪ. ಅವ್ರಿಗಾದ್ರೂ ಬುದ್ಧಿ ಇರುತ್ತೆ ಅನ್ಕೊಂಡೆ, ಅವರಿಗೂ ಇಲ್ವೇ? ಪಲ್ಲು ನನ್ನ ಬೇಜ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ನನ್ನ ಹತ್ರ ಸರಿಯಾಗಿ ಮಾತೇ ಆಡ್ತಿಲ್ಲ. ಅವಳು ಮಾತಾಡ್ತಾ ಇದ್ರೆ ಏನಂತ ನೀನೇ ಹೋಗ ಅವಳನ್ನ ಮಾತಾಡ್ಸ್ಕೊತಾನೆ. ನಾನೇ ಮೇಲ್ಬಿದ್ದು ಮಾತಾಡ್ಸಿದ್ರು ಸರಿಯಾಗಿ ಮಾತೇ ಆಡ್ತಿಲ್ಲ ಕಣ. ಇದಕ್ಕೆ ಕಾರಣ ಏನ್ ಗೊತ್ತಾ? ನಮಗೆ ಕೆಲಸ ಇಲ್ಲ, ಕಾರ್ಯ ಇಲ್ಲ, ಸಂಪಾದನೆ ಏನು ಅಂತ ಮೊದಲೇ ಗೊತ್ತಿಲ್ಲ. ನಿನಗೂ ಸಂಪಾದನೆ ಇದ್ದಿದ್ರೆ ನೀನು ಫುಲ್ಲು ದಿನ ಮಸಾಲ ದೋಸೆ ಕೊಡಿಸ್ಬೋದು ತಾನೆ. ಮನೆ ಸುತ್ತ ಅಷ್ಟೊಂದು ಆಫೀಸ್ ಇದೆ. ಇಂಟರ್ವ್ಯೂಗೆ ಕರೀತಾರೆ, ಮಕ್ ಹೋಗಿ ಕಳಿಸ್ತಾರೆ. ಏನ್ ಕೇಳಿದ್ರು ಇಂಟರ್ವ್ಯೂಲಿ? ಬೆಂಗಳೂರಲ್ಲಿ ಏನ್ ಕೇಳಿದ್ರು? ನಾವ್ ಇರೋದೇ ಬೆಂಗಳೂರಲ್ಲಿ ಅಂತ ಹೇಳ್ಬೇಕಿತ್ತು. ಹೌದಾ? ಮತ್ತಿನ್ನೇನ್ ಕೇಳಿದ್ರು? ಭಾರತದ ಪ್ರಧಾನಿ ಯಾರು ಅಂತ ಕೇಳಿದ್ರು. ಆ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲದೆ ಇದ್ಮೇಲೆ ಅವ್ರು ಯಾಕೆ ಆ ಚೇರಲ್ಲಿ ಕೂತಿರ್ಬೇಕು? ಕಳ್ಸಿದ್ರು. ಪಟ 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 ಕಟ 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 ಕಟ. ಈಗಿನ ಕಾಲದಲ್ಲಿ ತಪಸ್ ಮಾಡೋರು ಇದಾರೇನೋ? ಅವನು ನಮ್ ತರ ನಿರುದ್ಯೋಗಿ ಅನ್ಸುತ್ತಾ, ಮರದ ಕೆಳಗಡೆ ಕೂತ್ಕೊಂಡು ತೂಕಡಿಸ್ತಾ ಇದ್ದಾನೆ. ನೀನು ತಪಸ್ ಅನ್ಕೊಂಡಿದ್ಯಾ ಅಷ್ಟೇ. ಲೋ, ಆ ಒಟನೂ ನನ್ನ ಕೆಲ ಕೇಳಕ್ಕಾಗ್ತಿಲ್ಲ. ನಿಂತ ಕೇಳಲು. ಸ್ವಾಮಿ, ನಿಮ್ದು ನಮ್ ಡಿಪಾರ್ಟ್ಮೆಂಟ್ ಅಂತ ಗೊತ್ತು, ಸ್ವಲ್ಪ ತಪ್ಪಿರ್ತೀರಾ? ಅವನ ಒಟನ ಹೇಗೆ ನಿಲ್ಲಿಸ್ತೀವಿ? ಏನ್ ಮಾಡ್ತೀವ? ವೆಯ್ಟ್ ಅಂಡ್ ಸಿ. ಪಟ ಕಟ 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 ಪಟ ಪಟ ಪಟ. ನಾವು ಹಾಕಿದ ಹಗ್ಗ ಹಾವಾಗೋಯ್ತಲ್ಲೋ. ನೀವು ಹಾಕಿದ್ದ ಹಗ್ಗ ನನ್ನ ತಪಶಕ್ತಿಯಿಂದ ಹಾವಾಯ್ತು. ನಿಮ್ಗೆ ನಿಜವಾಗ್ಲೂ ಇಷ್ಟೊಂದು ಶಕ್ತಿ ಇದೆ ಅಂತ ನಮಗೆ ಗೊತ್ತಿರ್ಲಿಲ್ಲ. ನಾವು ಸುಮ್ಮನೆ ತಮಾಷೆಗಾಗಿ ಮಾಡಿದಷ್ಟೇ. ಮೂರ್ಖರ, ನಾನು 1 ಲಕ್ಷ ಸತಿ ಈ ಮಂತ್ರ ಹೇಳಬೇಕಾಗಿತ್ತು. ಅದನ್ನ ನೀವು ಹಾಳು ಮಾಡಿದ್ದೀರಾ. ಈ ಹಾವನ್ನ ನಿಮ್ಮ ಮೇಲೆ ಹಾಕ್ಲಾ? ಬೇಡ ಸ್ವಾಮಿಗಳೇ, ಬೇಡ. ನನಗೆ ಹಾವು ಅಂದ್ರೆ ತುಂಬಾ ಭಯ. ಮೊನ್ನೆ ರಾತ್ರಿ ಕನ್ಸಲ್ಲಿ ಹಾವು ಬಂದು ನನ್ನ ಎದುರಿಸಿ ಮಂಚದಿಂದ ಕೆಳಗೆ ಬಿದ್ದು ಮಂಡಿ ಆಗೋ ಹಾಗಿದ್ರೆ ನಮ್ಗೊಂದು ಕೆಲಸ ಕೊಡ್ಸಿ. ಮನೆಯವ್ರು ನಮ್ಮ ಮುಖ ನೋಡಿದ್ರೆ ಸಾಕು ಉರ್ದುರ್ದು ಬೀಳ್ತಾರೆ. ನಿಮ್ಮ ಮುಖಗಳನ್ನ ನೋಡಿದ್ರೆ ನಿಮ್ಮ ಮನೆಯವರು ಸಿಟ್ಟಾಗ್ತಾರ. ಹಾಗಿದ್ರೆ ನೀವಿಬ್ರು ಅದಲು ಬದಲಾಗಿ. ಅಂದ್ರೆ ನೀನು ಅವನಾಗ್ತೀಯ, ಅವನು ನೀನಾಗ್ತೀಯ. ಮನೆಗೆ ಹೋಗಿದ ತಕ್ಷಣ ಏನಾಗುತ್ತೆ ನೋಡಿ. ಇಂಥ ಕಥನೆಲ್ಲ ಬಿಡ್ಲಾಚಾರ ಫಿಲಮ್ ಅನ್ನೋದು ಎಷ್ಟು ನೋಡ್ಬಿಟ್ಟಿದೀವ. ಆದ್ರೂ ಬಿಟ್ಲ, ಆ ಹಗ್ಗ ಹಾವು ಹೇಗಾಯ್ತು? ಲೋಪದ್ದು ಇವೆಲ್ಲ ಕಣ್ಣು ಕಟ್ಟಿ ವಿದ್ಯೆ ಇರುತ್ತೆ. ನಮ್ಗೆ ಯಾಕೆ ನಡಿ. ಪದ್ದು, ಏನೋ ಬಿಡ್ಲ, ನಾನು ಪಲ್ಲು ಜೊತೆ ಜಗಳ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದೀನ. ಈಗ ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಕಣೋ. ಪಲ್ಲು ಹತ್ರ ಪ್ರೀತಿಯಿಂದ ಮಾತಾಡು. ಅವಳು ತಲೆ ತೋರು, ಕೆನ್ನೆಗಿಂಡು ಐ ಲವ್ ಯು ಪಲ್ಲು ಅನ್ನು. ಅವಳು ಐ ಲವ್ ಯು ಟು ಅಂತಾಳೆ. ಕೌಂಟ್ ಮಾಡ್ಕೊಂಡು ರೂಮಲ್ಲಿ ಇಟ್ಬಿಡಿ, ಆಯ್ತಾ? ಇಲ್ಲಿ ಕಣ. ಏನಮ್ಮ ಪಲ್ಲು, ನಾನು ನಿನ್ ಜೊತೆ ಸ್ವಲ್ಪ ಪ್ರೈವೇಟ್ ಆಗಿ ಮಾತಾಡ್ಬೇಕು. ಸ್ವಲ್ಪ ರೂಮ್ ಬಾಗ್ಲು ಹಾಕ್ಲಾ? ಏನೋ ಬಂದಿದೆ ದೊಡ್ಡ ರೋಗ. ನೀನೇನೋ ನನ್ನ ಹತ್ರ ಪ್ರೈವೇಟ್ ಆಗಿ ಮಾತಾಡೋದು? ಗಂಡ ಹೆಂಡ್ರು ಮಾತಾಡೋದು 100 ಇರುತ್ತಪ್ಪ. ಅದನ್ನೆಲ್ಲ ಬಾಯ್ ಬಿಟ್ಟು ಹೇಳಕ್ಕಾಗುತ್ತಾ? ಯಾರು ನಿನ್ನ ಹೆಂಡತಿ? ಯಾಕಮ್ಮ ಪಲ್ಲು ಹೀಗೆ ಮಾತಾಡ್ತಾ ಇದೀಯಾ? ನೀನೇ ಅಲ್ವಾ ನನ್ನ ಹೆಂಡತಿ? ಏನಾದ್ರೂ ನಮ್ಮ ಯಜಮಾನ್ರು ಗೊತ್ತಾದ್ರೆ ನಿನ್ ತಲೆ ಹೊಡ್ದಾಕ್ಬಿಡ್ತಾರೆ. ಯಾಕಮ್ಮ ಪಲ್ಲು, ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟಿರೋ ಗಂಡ ನಾನು ಇಲ್ಲೇ ಇರ್ಬೇಕಾರೆ ಬೇರೆ ಯಾರಮ್ಮ ಯಜಮಾನ್ರಿರ್ತಾರೆ? ನಿನ್ ಮುಖನ ಸರಿಯಾಗಿ ಕನ್ನಡಿ ನೋಡ್ಕೊಂಡಿದ್ಯಾ? ನೋಡ್ಕೊಂಡಿದ್ದೀನಲ್ಲ, ನಾನೇ ಬಿಟ್ಲ. ಇಲ್ಲ, ನಾನು ಬಿಟ್ಲ. ನಿನ್ ಕೈ ಹಿಡಿದಿರೋದು ನಾನು ಬಿಡೋದಿಕ್ಕಲ್ಲ, ಸಂಸಾರ ಮಾಡೋದಿಕ್ಕೆ. ತಲೆ ಕೆಟ್ಟೋಗಿರ್ಬೇಕು.
ಪಲ್ಲು 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 ನೀನು ಈ ಥರ ಹೊಟ್ಟೋಗ್ಬಿಟ್ರೆ ನಾವು ಬೆಟ್ಟದ ಮೇಲೊಂದು ಮನೆ ಮಾಡಿ ಅಲ್ಲಿರೋ ಮರಕ್ಕೆ ಜೋಳಿಗೆ ಕಟ್ಟಿ ನಮ್ಮ ಮಗುನ್ ತಗೋದಿಕ್ಕೆ ಆಗಲ್ಲಮ್ಮ. ಯಾಕೋ ನನ್ನ ಮಗಳ ಕರಿಕೊಂಡು ನಡೀತಾ ಇದ್ದೀರಾ? ಅತ್ತೆ ಅವ್ರೆ, ನಾನು ನಿಮ್ಮ ಮಗಳ ಕೈ ಹಿಡಿದು ಈಗಾಗಲೇ 4 ವರ್ಷ ಆಯ್ತಲ್ಲ. ಏನ್ ಮಾತಾಡ್ತಾ ಇದೀಯೋ? ನಿನ್ನ ಜನ್ಮಕ್ಕೆ ನಾಚಿಕೆ ಆಗಲ್ವಾ? ಸ್ವಂತ ಮನೆ ಅಳಿಯನ್ನ ಹೋಗೋ ಬಾರೋ ಅಂತ ಏಕವಚನದಲ್ಲಿ ಮಾತಾಡ್ತಾ ಇದ್ರಲ್ಲ, ನಿಮ್ಮ ಜನ್ಮಕ್ಕೆ ನಾಚಿಕೆ ಆಗಲ್ವಾ? ಚಂಪಾ, ಈಗ ನನ್ನ ಮಗನಿಗೆ ದೆವ್ವ ಮೆಟ್ಕೊಂಡಿದೆ. ಒಂದೆರಡು ಹಾಕೆ. ಏಯ್, ಏನಾಗಿದೆ ನಿನಗೆ? ಚಪ್ಪ, ನನ್ನ ಮೇಲೆ ಕೈ ಮಾಡಕ್ ಬರ್ತೀಯಾ? ನನ್ನ ಯಾರು ಅನ್ಕೊಂಡಿದ್ಯಾ? ಮೈಸೆಲ್ಫ್ ವಿಠಲ್ ಮೂರ್ತಿ ಎಮ್ಎ, ಈ ಗಂಡುಗಲಿ ವಂಶದ ಏಕೈಕ ಮನೆ ಅಳಿಯ. ಇನ್ನೊಂದ್ಸಲ ನನ್ನ ತಂಟೆಗೆ ನಾನು ಬಂದ್ರೆ ಚಡ್ಡಿ ಜೇಬಿಂದ ಸುಂಡಲಿ ವಂಶದ ಮೋಟ್ ಚಾಕು ತೆಗಿಬೇಕಾಗುತ್ತೆ. ಅವ್ನು ಯಾಕೆ ಹೀಗ್ ಮಾತಾಡ್ತಾ ಇದ್ದಾನೆ? ಅದೇನಿದೆ? ಹಂಗತ್ತೆ ನಿಮ್ ಅಳಿಯಂದ್ರು ಅಲ್ಲಿರ್ಬೇಕಾರೆ ನನ್ನನ್ನ ಅಳಿಯಂದ್ರೆ ಅಂತ ಕರಿತಿಲ್ಲ, ನಿಮ್ ಜನ್ಮಕ್ಕೆ ನಾಚಿಕೆ ಆಗಲ್ವೇ? ಏನಪ್ಪ ಮಾತಾಡ್ತಿದ್ದೀರಾ ನೀವು? ಲೇ ಬಲ್ಲು, ನನ್ನ ತಲೆ ಮೇಲೆ ಯಾಕೆ ಹೊಡಿದ್ಯಾ? ನನ್ನೇನು ಗಂಡ ಅನ್ಕೊಂಡಿದ್ಯಾ ತಲೆ ಮೇಲೆ ಹೊಡಿಯೋದಕ್ಕೆ? ಸತಿ ನನ್ನ ತಲೆ ಮೇಲೆ ಏನಾರು ಹೊಡೆದು ಒಂದೇ ಡಿಚ್ಚು ಹೊಡೆದು ನಿನ್ನ ಮಲಗಿಸ್ತೀನಿ. ನೋಡು, ಐ ಲವ್ ಯು ಪಲ್ಲು. ಸೇರ್ಕೊಂಡು ನನ್ನನ್ನು ಆಟ ಆಡಿಸ್ತಿದ್ದೀರಾ? ಇರಿ, ನಮ್ಮ ಅಣ್ಣ ಹೆಂಗ್ ಹೇಳಿ ನಿಮ್ಮಿಬ್ರಿಗೂ ಸರಿಯಾಗಿ ಮಾಡಿಸ್ತೀನಿ. ತಲೆ ಕೆಟ್ಟ ಜನಗಳು. ಹಾಗತ್ತೆ ನೀನ್ ಈ ಮ್ಯಾರೇಜ್ ಬ್ಯೂರೋ ಓಪನ್ ಮಾಡಿ ಎಷ್ಟು ವರ್ಷ ಆಯ್ತು? ಅದೆಷ್ಟು ವರ್ಷನಾದ್ರೂ ಆಗ್ಲಿ, ನಿಮ್ಗೆ ಯಾಕಪ್ಪ? ಏ ಪಲ್ಲು, ನಾನು ನಿನ್ನ ಹತ್ರ ಮಾತಾಡ್ತಿಲ್ಲ, ತೆಪ್ಪಗಿರೆ ಉತ್ತರ ಕೊಡು. ಸುಮಾರು 4 ವರ್ಷ ಆಗ್ತಾ ಬಂತು. ಇಷ್ಟು ವರ್ಷ ಆಯ್ತಲ್ಲ, ಇಲ್ಲಿವರೆಗೆ ಒಂದು ಮದುವೆನಾದ್ರು ನೆಟ್ಟಿಗೆ ಮಾಡ್ತಿದ್ಯಾ? ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡ್ಸಿ. ರಂಗತ್ತೆ, ನಾ ಚಿಕ್ಕ ವಯಸ್ಸಿಂದ ನಿನ್ ಹಿಂಗೆ ತಾನೆ ಮಾತಾಡ್ತಿದ್ದು, ಈಗ ಹೊಸದಾಗಿ ಮರ್ಯಾದೆ ಕೊಡ್ಲಿ ನಾನು? ಯಾಕಪ್ಪ ಏನೇನು ಮಾತಾಡ್ತಿದ್ದೀರಾ? ಸ್ವಲ್ಪ ಇಲ್ಲಿ ಅದೇನು ಮಾತಾಡ್ತಾರೋ ಕೇಳೋಣ. ನೀವು ಹೇಳಿ ಹೇಳಿ. ಹಳ್ಳಿನಲ್ಲಿ ಕುರಿ ಕಾಯ್ಕೊಂಡಿದ್ದನ್ನ ಲೋ ಬಾಲೋ ಬಾಲೋ ನಿಂಗೆ ಮದುವೆ ಮಾಡಿಸ್ತೀನಿ ಅಂತ ಕರ್ಕೊಂಡ್ ಬಂದೆ. ಇಲ್ಲಿ ನೋಡಿದ್ರೆ ಮದುವೆ ಹಾಳಾಗೋಗ್ಲಿ, ಮುಂಚೆ ಕೂಡ ಮಾಡ್ತಿಲ್ಲ. ಇದು ಸರಿನಾ? ಅಯ್ಯೋ ಪಲ್ಲು, ನೋಡ್ದ್ಯಾ ನಿನ್ನ ಗಂಡನ್ಗೆ ಇನ್ನೊಂದು ಮದುವೆ ಮಾಡಿಸ್ಬೇಕಂತೆ. ಅಳಿಯಂದಿಲ್ಗೆ ತಲೆ ಕೆಟ್ಟಿದೆ. ರಂಗತ್ತೆ, ಬಿಟ್ಲಿಂಗ್ ಏನಾಗಿದೆ? ಚೆನ್ನಾಗೇ ಇದ್ದಾನಲ್ಲ. ಪಲ್ಲು, ಯು ಡೋಂಟ್ ವರಿ, ಬಿಟ್ಲಂಗ್ ಹಿಡ್ದಿರೋ ಭೂತನ ನಾನ್ ಬಿಡಿಸ್ತೀನಿ. ಬಿಟ್ಲಿಂಗ್ ಏನಾಗಿದೆ? ಚೆನ್ನಾಗೇ ಇದ್ದಾನಲ್ಲ ಅವ್ರೆ. ಮೈ ಗಾಡ್, ಇಷ್ಟು ದಿವಸ ಜಾಜಿ ಅದಕ್ಕೆ ಅಂತ ಬಾಯಿ ತುಂಬಾ ಕರಿತಿದ್ದಾನು, ಈಗ ಜಾಜಿ ಅವರೇ ಅಂತ ಕರಿತೀನೋ? ಎಷ್ಟು ಕೊಬ್ಬು ನಿನ್ಗೆ? ಅಯ್ಯೋ ಅಯ್ಯೋ, ಜಾಜವ್ರೆ, ನಾನು ನಿಮ್ಮನ್ನ ಅವತ್ತಿಂದಲೂ ಜಾಜವ್ರೆ ಅಂತ ತಾನೇ ಕರೀತು. ಜಾಜವ್ರೆ ಸುಮ್ಮನೆ ಹೆಣ್ಣು ಕೊಟ್ಟ ಅತ್ತೆನ ಲಂಗತ್ತೆ ಅಂತ ಕರಿತೀರಲ್ಲ, ನಿಮ್ಮ ಜನ್ಮಕ್ಕೆ ನಾಚಿಕೆ ಆಗೋಲ್ವಾ? ಓ ರಂಗತ್ತೆ, ನಿನ್ನ ಮಗಳನ್ನ ಕೊಟ್ಟಿರೋದು ನನಗಲ್ಲ, ನಾವು ಬಿಟ್ಲಿಂಗೆ. ಲೇ, ನೀವಿಬ್ರು ಕನ್ಫ್ಯೂಸ್ ಮಾಡ್ಕೊಂಡು ನಮ್ಮನ್ನೆಲ್ಲ ಕನ್ಫ್ಯೂಸ್ ಮಾಡಿಸ್ತೀರೇನೋ? ಓ ಜಾಜವ್ರೆ, ಪಲ್ಲು ಮತ್ತೆ ಬಿಟ್ಲ ಜಗಳ ಆಡಿದ್ದಾರೆ, ಅದ್ರದ್ದಾನೆ ಈ ಪ್ರಾಬ್ಲಮ್. ಅವನಲ್ಲ ಕಣೋ ಬಿಟ್ಲಾ, ನೀನು ಬಿಟ್ಲಾ. ನಾನು ಗಂಡುಗಲಿ ವಂಶದ ಆಧಾರ ಸ್ತಂಭ ಪದ್ದು ಅಲ್ಲಿ ಪದ್ಮನಾಭ. ಅಲ್ಲ, ನೀನು ಬಿಟ್ಲಾ? ಅಲ್ಲ, ನಾನು ಪದ್ದು. ನನಗೆ ಗೊತ್ತಾಗೋಯ್ತು, ಈ ಪಲ್ಲುಗೆ ಬುದ್ಧಿ ಕಲಿಸ್ಬೇಕು ಅಂತ ತಾನೆ ನೀವು ಈ ತರ ನಾಟಕ ಆಡ್ತಿರೋದು. ಜಾಜವ್ರೆ, ಪಲ್ಲು ನಾನೇ ಬುದ್ಧಿ ಕಲಿಸ್ಬೇಕು, ಅವಳು ಗಂಡ ಬಿಟ್ಲ ಕಲಿಸ್ತಾನೆ. ಬಿಟ್ಲಾ? ನೀನು ಬಿಟ್ಲಾ? ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವೇನೋ? ತಲೆ ಕೆಟ್ಟಿದ್ಯೋ ನನಗೆ? ಮೂರು ಜನಕ್ಕೂ ತಲೆ ಕೆಟ್ಟಿದೆ. ಮಸಾಲೆ ದೋಸೆ ತಿನ್ಕೊಂಡ್ ಬಂದು ನೀವು 3 ಜನನ್ನು ಬಿಟ್ಟಾಕ್ಕೋತೀನಿ. ತಂಡ ಬಿಟ್ಟಾಗ ನೋಡ, ಏನೋ ಆಗಿದ್ದಾಗೋಯ್ತು ಅಂತ ನಾನು ಮರ್ತ್ಬಿಡ್ತೀನಿ. ಇನ್ನೊಂದು ಸಲ ಈ ಥರದ ಹುಚ್ಚುಚ್ಚು ಆಟಗಳನ್ನ ಆಡಿದ್ರೆ ನಾನು ನನ್ನ ಇನ್ನೊಂದು ಮುಖ ತೋರಿಸ್ಬೇಕಾಗುತ್ತೆ ಅಷ್ಟೇ. ಅಲ್ಲೋ ಪಾಂಡ್ರಂಗ, ಹಾಗಾದ್ರೆ ಹುಚ್ಚುಚ್ಚಾಗಾಡೋದು ನಿನ್ ಡಿಪಾರ್ಟ್ಮೆಂಟೇನಾ? ಪಲ್ಲಕ್ಕೆಲ್ಲ ಮವ್ವ ಅವ ಪದ್ದುನ್ಯ ಕಳಿ ಅಂದ್ರೆ ಅಂತಿದ್ದೀರಾ? ಮೈಸೆಲ್ಫ್ ವಿಠಲ್ ಮೂರ್ತಿ ಎಮ್ಎ ಇಲ್ಲೇ ಇದೀನಲ್ಲ. ಯಾವ ಕೂಡ ಒಂದು ತಲೆ ತಕ್ಕೊಂಡು ಪಾಂಡ್ರಂಗ, ಹಳ್ಳಿ ನೆಮ್ಮದಿ ಕುರಿ ಕಾಯ್ಕೊಂಡಿದ್ದು ಅಂತ ಇಲ್ಲಿ ಕರ್ಕೊಂಡ್ಬಂದು ಚಿಕ್ಕ ಮುಗ್ಗ ಹೊಡಿತಿದ್ದಲ್ಲ, ನಾನು ಏನು ನಿಮ್ಮನ್ನ ಅಡಿ ಅನ್ಕೊಂಡಿದ್ದಾನ? ಅಣ್ಣಯ್ಯ, ಅವರು ಕನ್ಫ್ಯೂಸ್ ಮಾಡ್ಕೊಂಡು ನಮ್ಮನ್ನು ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ. ಈಗ ಏನ್ ಮಾಡ್ಬೇಕು ಒಂದು ಗೊತ್ತಾಗ್ತಿಲ್ಲ. ನೀ ಯಾಕಮ್ಮ ಪಲ್ಲು ಬೇಜಾರು ಮಾಡ್ಕೊತ್ಯಾ? ಐ ಲವ್ ಯು. ಓ ಮೈ ಗಾಡ್, ಹಬಿ, ವಾಟ್ ಇಸ್ ದಿಸ್? ನಿನ್ನೆಯಿಂದ ಈ ಪ್ರಾಬ್ಲಮ್ ಶುರುವಾಗಿದೆ ಅಂದ್ರೆ ಸುಮ್ಮನೆ ಇದ್ದೀರಲ್ಲ. ಏನ್ರಿ, ನಾನ್ ತಾನೇ ಏನ್ ಮಾಡ್ಲಿ? ಹೇಳಿ ಕೇಳಿ ನಿಮ್ ಶಿಷ್ಯ ಅಂದ್ರೆ ತಾನೆ ನೀವೇ ಬುದ್ಧಿವಾದ ಹೇಳಿ ಹಾಗಂತ ಹೇಳಿ
ಹಂಗೆ ನಾವು ಸುಮ್ಮನೆ ಕಲ್ಲ ಕಣ್ರಿ ಇವ್ರಿಗೆ ಪಾಠ ಕಲಿಸ್ಬೇಕು ಅಂತಾನೆ ಆ ಸಿದ್ದಪ್ಪನ ಬರೋದಕ್ಕೆ ಹೇಳಿದೆ. ಸಿದ್ದಪ್ಪನ ಯಾರದು? ಕಲ್ ನೋಡಿ ಅವನು. ಅಣ್ಣ ನಮಸ್ಕಾರ ಕಣಣ್ಣ. ಏನೇಣ ನಾನು ಬರೋ ಕೇಳಿದ್ರಂತೆ ಮನೆಗಿನ ಕಟ್ಟದಿದ್ಯಾ? ಅಯ್ಯೋ ಸಿದ್ದಪ್ಪ, ಇರೋ ಈ ಮನೆ ನಾನು ಉಳ್ಕೊಂಡ್ಬಿಟ್ರೆ ಸಾಕಾಗ್ಬಿಟ್ಟಿದೆ ಕಣೋ. ಇನ್ನೆಲ್ಲಿಂದ ಹೊಸ ಮನೆ ಕಟ್ಲೆ? ಸಿದ್ದಪ್ಪ, ಈ ಕಲ್ಲು ಹೊಡೆಯೋದಕ್ಕೆ ಕೂಲಿ ಆಳುಗಳು ಬೇಕು ಅಂತ ಹೇಳಿದ್ದಲ್ಲ. ಹೌದು. ನಮ್ಮ ಮನೇಲಿ ಒಂದೆರಡು ದಡ್ಡ ಪೆಟ್ಟಿಗಳಿವೆ. ಮಾಡೋದಕ್ಕೆ ಏನಕ್ಕೆ ಏನಿಲ್ಲ, ಎಳ್ಕೊಂಡು ಮೈ ಮುರಿಯೋವರೆಗೂ ದುಡ್ಡು. ತಪ್ಪು ಏನಾದ್ರು ಮೈಗಳತನ ಮಾಡಿದ್ರ ಆ ಉಳಿ ತಗೊಂಡು ತಲೆ ಸುಳಿದ ಕೂತಿಗಳು ಹೇಳ್ತೀನಿ. ಏನಮ್ಮ ಪಲ್ಲು, ನನಗೆ ಕಲ್ ಕುಟ್ಟ ಅಭ್ಯಾಸ ಇಲ್ಲ, ನಾನು ಹೋಗೋದಿಲ್ಲ. ಒದೆ ತಿಂದು ನನ್ನ ಹೆಸರು ಕರಿತೀರ, ನಿಮ್ಗೆ ನಾಚಿಕೆ ಆಗಲ್ಲ? ನನ್ನ ಹೆಂಡತಿ ಹೆಸರು ಕರೆಯೋದಕ್ಕೆ ನನಗೆ ಕಮ್ಮ ನಾಟಕ ಆಗ್ಬೇಕು. ಸಾಕು ಸುಮ್ಮನೆ ರಾಮ. ಆ ಪೊದ್ದಪ್ಪ ನಿನಗೆ ಐ ಲವ್ ಯು ಅಂದ್ರು ಕಟ್ಕೊಂಡ್ರೆ ಗಂಟನೆ ತೆಪ್ಪ ಕೂತವ್ರೆ, ನಾನೇನು ಮಾಡ್ಲಿ? ಏನ್ರ ಮಾಡ್ತಾ ಇದ್ದೀರಾ? ಹಾಕಿದ್ರೆ ಒಂದೊಂದು ತಟ್ಟೆನ ಕಪ್ಕ ಕಪ್ಕ ಅಂತ ಬಡಿತೀರಲ್ಲ, ಈ ಪೇಡ್ಗಲ್ಲು ಆ ಜಲ್ಲಿ ಕಲ್ತಾರ ಪುಡಿ ಪುಡಿ ಆಗ್ಬಿಡಿರೋ. ನೋಡ್ಯಪ್ಪದ್ದು ಪುಡಿ ಪುಡಿ ಆಗತ್ತೆ. ರೇ ಮೈಸೆಲ್ಫ್ ವಿಠಲ್ ಮೂರ್ತಿ ಎಮ್ಎ, ಗಂಡುಗಲಿ ವಂಶದ ಏಕೈಕ ಮನೆ ಅಳಿಯ. ನಾನು ಪದ್ದು ಅಲಿಯಾಸ್ ಪದ್ಮನಾಭ, ಗಂಡುಗಲಿ ವಂಶದ ಆಧಾರ ಸ್ತಂಭ. ಕೈ ಹೊಡೆಯೋದ್ರಿಂದ ತೋರಿಸ್ತೀನಿ ನೋಡಿ. ಏನಾಯ್ತಪ್ಪ, ಏನಾಯ್ತು? ಈ ಸೆಂಟ್ರಿಂಗ್ ಏನಾದ್ರು ಸೆಂಟರ್ ತಲೆ ಮೇಲೆ ಕುಸ್ತು ಬಿತ್ತೇನಾ? ಸ್ವಾಮಿ, ಎಷ್ಟು ದಿನದಿಂದ ನನ್ನ ಮೇಲೆ ಕೋಪ ಇಟ್ಟಿದ್ರಿ? ಇವರಿಬ್ಬರನ್ನ ಬಿಟ್ಟು ನಾನು ಪ್ರಾಣ ತೆಗಿಸ್ಬೇಕು ಅಂತ ಇದ್ರ? ಏನಾಯ್ತು ಅಂತ ಬಿಡಿಸಿ ಹೇಳೋ ಮಾರ್ರೆ. ಬಾಬಾ ನಾನೇನು ಮಾಡಿಲ್ಲ, ಮಾಡಿದ್ರೆ ಪದ್ಮನೆ ಮಾಡಿರ್ಬೇಕು. ಮಾಡಿದ್ರೆ ಬಿಟ್ಟಾಗ ಮಾಡಿರ್ತಾನೆ. ಮೊದಲು ನೀವಿಬ್ರು ಹೆಸರನ್ನ ಅದ್ಲು ಬದಲು ಮಾಡೋದನ್ನ ಬಿಟ್ಟು ಬಿಡ್ರ. ಏನಾಯ್ತು ಅಂತ ಬಿಡಿಸಿ ಹೇಳ. ಸ್ವಾಮಿ, ನಿಮ್ಮ ಕೈ ಮುಗಿದು ಕೇಳ್ತೀನಿ ರೀ, ನಿಮ್ಮಿಬ್ಬರು ಹುಡುಗರು ನನಗೆ ಕೆಲ್ಸಕ್ಕೆ ಬೇಡ ರೀ. ಅಲ್ಲ ರೀ, ಕಲ್ಲು ಹೊಡಿ ಅಂತ ಅಂದ್ರೆ ಸುತ್ತೆ ತಾನು ನನ್ನ ತಲೆ ಹೊಡೆದ್ಬಿಟ್ರಿ. ಸ್ವಾಮಿ, 24 ಅಲ್ಲಿಗೆ ಬಿದ್ದೆ ರೀ. 10,000 ರೂಪಾಯಿ ಖರ್ಚಾಗ್ಬಿಟ್ಟಿರಿ. ನಾನು ಹೋಗ್ಬಿಡ್ತೀನಿ. ಸಿದ್ದಪ್ಪ, ನಾನು ಯಾಕೆ ಕೊಡ್ಲಿ? ತಲೆ ಹೊಡೆದವ್ರು ಇವ್ರ ಹತ್ರ ವಸೂಲಿ ಮಾಡ್ಕೋಬೇಕಿತ್ತು. ಪಾಂಡ್ರಂಗ ನಮ್ಮ ಹತ್ರ ಬರ್ತಾ 10,000 ರೂಪಾಯಿ. ಸ್ವಾಮಿ, 10,000 ರೂಪಾಯಿ ಕೊಡ್ತೀರೋ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ಲಾ? ಪಾಂಡ್ರಂಗ ನಮ್ಮನ್ನೆಲ್ಲೋ ಕರ್ಕೊಂಡು ಹೋಗ್ತಿದ್ಯಾ? ಕರಿಯೋ, ಇನ್ನೊಂದ್ಸಲ ಹೆಸರು ಕರಿಯೋ, ಮಕ್ಕ ಹೊಡೆದ್ಬಿಡ್ತೀವಿ. ಬಾಬಾ ಪದ್ದು ಏನ್ ತಪ್ಪು ಮಾಡ್ದ ಅಂತ ಆ ಥರ ರೇಗಾಡ್ತಾ ಇದ್ದೀರಾ ನೀವು? ನಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀವಿ ಅಂತ ಹೇಳ್ತಾನೆ ಕರ್ಕೊಂಡ್ಬರ್ಬೇಕು. ಮನೇಲಿ ಪಲ್ಲು ಎಷ್ಟು ಬೇಜಾರು ಮಾಡ್ಕೊಂಡಿರ್ತಾಳೆ ಗೊತ್ತಾ? ಯಾಕ್ರೋ ನೀವಿಬ್ರು ಈ ತರ ಆಡ್ತಾ ಇದ್ರ? ನಿಮ್ಮನ್ನ ಕೇಳ್ಕೊಂಡು ಅದು ಯಾರೋ ವ್ಯಕ್ತಿ ಫೋನ್ ಮಾಡಿದ್ದೀನಪ್ಪ, ಅವನ ಹತ್ರ ಕರ್ಕೊಂಡೋಗಿ ಒಪ್ಪಿಸ್ತೀನಿ. ಆಮೇಲೆ ನಿಮಗೆ ಎಲ್ಲ ಗೊತ್ತಾಗುತ್ತೆ. ನಮಸ್ಕಾರ, ಗಂಡುಗಲಿ ವಂಶದ ಕಟ್ಟ ಕಡೆ ತುಂಡು ಪಾಂಡುರಂಗ ಅವರಿಗೆ. ಅದು ಕೆಲಸ ಮಾಡೋದಕ್ಕೆ ನಂಬಿಕಸ್ತ ಆಳ್ಬೇಕು ಅಂತ ಹೇಳಿದ್ರಲ್ವಾ, ಅದಕ್ಕೆ ಇವ್ರಿಬ್ರನ್ನ ಕರ್ಕೊಂಡ್ ಬಂದೀನಿ. ಇವರಿಬ್ರು ನಮ್ಮ ಹುಡುಗರು. ನಮಸ್ಕಾರ ಸರ್. ನಾನು ಗಂಡುಗಲಿ ವಂಶದ ಆಧಾರ ಸ್ತಂಭ ಪದ್ದು ಅಲಿಯಾಸ್ ಪದ್ಮನಾಭ. ಮುಂಚೆ ಕೂಡ ಆಗಿಲ್ಲ. ನಾನು ವಿಠಲ್ ಮೂರ್ತಿ ಎಮ್ಎ, ಗಂಡುಗಲಿ ವಂಶದ ಏಕೈಕ ಮನೆ ಅಳಿಯ. ಅದು ತಿಂದು ತಿಂದು ಸಿಕ್ಕಾಪಟ್ಟೆ ಕೊಬ್ಬು ಬೆಳ್ಕೊಂಡ್ಬಿಟ್ಟಿದೆ ನೋಡಿ, ಹೆಸರನ್ನೇ ಅದ್ಲು ಬದಲು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಜಮಾನ ನಮಗೂ ಇಂಥವ್ರೆ ಬೇಕಾಗಿತ್ತು. ಅದೇನ್ ಜಮಾನನೋ ಏನ್ ಸುಡುಗರೋ. ದಯವಿಟ್ಟು ನಿಮ್ಮ ಮನೇಲಿ ಇವ್ರಿಬ್ರು ಒಂದ್ ದಿವಸ ಇಟ್ಕೊಳ್ಳಿ, ಒಂದಿಷ್ಟು ಕೆಲಸ ಮಾಡಿಸಿ, ಮೈ ಬಗ್ಸಿ ದುಡಿಯೋದು ಹೆಂಗೆ ಅಂತ ಹೇಳ್ಕೊಡಿ. ಒಟ್ಟಿನಲ್ಲಿ ಇವ್ರು ಕೊಬ್ಬು ಕರಗ್ಬಿಡ್ಬೇಕು, ಹಂಗೆ ಮಾಡಿ ಸರ್. ಒಂದೇ ದಿವಸಕ್ಕೆ ಕೊಬ್ಬು ಕರಗಿಲ್ಲ ಅಂದ್ರೆ ಅದು 1 ದಿವಸ 2 ದಿವಸ ಅಂತ ಅಲ್ಲ ಸರ್, ಅದು ಕೊಬ್ಬು ಕರಗೋವರೆಗೂ ನಿಮ್ಮ ಮನೆಯಲ್ಲೇ ಇಟ್ಕೊಂಬಿಡಿ. ನಾನಿನ್ನ ಬರ್ತೀನಿ. ಬಾಬಾ ಬಾಬಾ ಬಿಟ್ಟೋಗ್ಬೇಡಿ ಬಾಬಾ. ಯಾವನಪ್ಪ? ಪಾಂಡ್ರಂಗ ಅವ್ನ್ ಯಾಕೆ ಹೊಡಿತ್ಯಾ? ಅಯ್ಯೋ, ನಿನಗೆ ಹೊಡೆದಿಲ್ಲ ಅಂತ ಬೇಜಾರನಪ್ಪ, ನಿಂಗೂ ಹೊಡಿತೀನಿ ತಗೊಳಪ್ಪ. ಏನ್ ಕೆಲಸ ಮಾಡ್ತೀರಾ ನೀವು? ಮಸಾಲೆ ದೋಸೆಗೆ ಅಂತ 200 ರೂಪಾಯಿ ಕೊಟ್ಬಿಟ್ರೆ ನೀವು ಹೇಳೋ ಮನೆ ಹಾಲು ಕೆಲಸ ಎಲ್ಲ ಮಾಡ್ತೀವಿ ಅಲ್ವೇನಪ್ಪ? ಅವ್ರ ಕಡೆ ಬಿಟ್ಟ ಮಾಲ್ನ ಈ ಅಡ್ರೆಸ್ಸಿಗೆ ತಲುಪಬೇಕು. ಯಾರಾದ್ರೂ ಇದಾರಾ? ಇದ್ದಾರೆ ಕೂಡ ಇಲ್ಲಿ. ಈ ಅಡ್ರೆಸ್ಗೆ ಮಾಲ್ನ ತಲುಪಿಸ್ಬೇಕು. ಎಷ್ಟು ಬೇಗ ದುಡ್ಡು ಕೊಡ್ತೀನಿ? ಸುಮ್ಮನೆ ತಲುಪಕ್ಕಾಗುತ್ತಾ? ಹೇಳಿದ್ನಲ್ಲ, ತಲುಪಿಸಿದ್ಮೇಲೆ ಎಷ್ಟು ಬೇಗ ದುಡ್ಡು ಕೊಡ್ತೀನಿ ಅಂತ. ನಮ್ಗೆ ತಲುಪಿಸೋದಕ್ಕಿಂತ ಮುಂಚೆನೇ ದುಡ್ಡು ಕೊಡ್ಬೇಕಪ್ಪ. ಸದ್ಯಕ್ಕೆ 100 ರೂಪಾಯಿ ಕೊಟ್ಟಿರಿ, ಕೆಲಸ ಆದ್ಮೇಲೆ ನೋಡೋಣ. ನೋಡ್ರಿ 200 ರೂಪಾಯಿ. ಈ ಮಾಲ್ನ ತಲುಪಿಸಿ ನನ್ನ ಹತ್ರ ಬನ್ನಿ, ಒಬ್ಬೊಬ್ಬರಿಗೆ 10,000 ರೂಪಾಯಿ ಕೊಡ್ತೀನಿ. ಅಲ್ಲೇ ಇದ ನೋಡು. ನೋಡಿ ಸರ್. ಅಯ್ಯೋ, ಪೊಲೀಸ್ 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 ಇಲ್ಲ ಇದ್ರಲ್ಲಿ ಎಲ್ಲಿ ನೋಡೋಬ್ರು? ಹುಡ್ಕನ ನಡೀರಿ ಸರ್, ಅದೇ ತಾನೇ ನಮ್ ಡ್ಯೂಟಿ. ಸಾರಿ ಅಂತೇವ್ರೆ, ನಾನು ಪಲ್ಲು ಅನ್ಕೊಂಡ್ಬಿಟ್ಟೆ. ಏನಾಯ್ತಾ ನಿನಗೆ? ನಿಮ್ಮ ಅಳಿಯಂದ್ರ ಕೆನ್ನೆನ ಹೀಗೆ ತಿವಿತಿರಲ್ಲ, ನಿಮಗೆ ನಾಚಿಕೆ ಆಗಲ್ವಾ? ಯಾಕೋ ಹೀಗೆ
ಬಾಯಿ ಮುಟ್ಕೊಂಡು ಕೂತ್ಕೊಳ್ಳೆ. ಅದು ರಂಗತ್ತೆ, ನಾವಿಬ್ರು ಒಂದೊಂದು ಕೆಲಸ ಹುಡ್ಕೊಂಡಿದೀವಿ. ಅತ್ತೇವ್ರೆ ಅವ್ರು ನಮ್ಗೆ ಕೊಡ್ತಾರಂತೆ. ಆ ದುಡ್ಡು ಬಂದ ತಕ್ಷಣ ನಾನು ನನ್ನ ಹೆಂಡತಿ ಬಂದು ಇಟ್ಟು ಬೆಟ್ಟದ ಮೇಲೆ ಒಂದು ಮನೆ ಮಾಡಿ ಅಲ್ಲಿರೋ ಮರಕ್ಕೆ ಜೋಳಿಗೆ ಕಟ್ಟಿ ನಮ್ಮ ಮಗುನ ಅದ್ರಲ್ಲಿ ಹಾಕಿ ಬಿಡ್ತೀವಿ. ಮಗು ನೋಡ್ಬೇಕು ಅಂತ ನಾನು ತುಂಬಾ ದಿವಸ ಆಯ್ತು ಕಣ. ನನ್ನ ಹೆಂಡತಿ ರೂಮಿಗೆ ನೀನು ಬಂದ್ರೆ ನಾನು ಸುಮ್ಮನೆ ಇರಲ್ಲ. ಬನ್ನಿ ಇನ್ಸ್ಪೆಕ್ಟರ್, ಬನ್ನಿ ಬನ್ನಿ ಬನ್ನಿ. ಏನ್ ಸಮಾಚಾರ? ಈ ಕಡೆ ಇಬ್ರು ಕಳ್ಳರು ಓಡ್ ಬಂದ್ರಲ್ಲ ಎಲ್ಲಮ್ಮ ಅವರು. ನಮ್ಮ ಮನೆಗೆ ಕಳ್ಳರು ಬಂದ್ರೇನೆ? ಇಲ್ಲ ದಂಡಿಟ್ಗಳು ಓಡ್ ಬಂದ್ರು. ಅವರೇ ಕದ್ದಿರೋದು. ಒಬ್ಬ ರೂಮಲ್ಲಿ ಇದ್ದಾನೆ, ಇನ್ನೊಬ್ಬ ಆ ಕಡೆ ಬಚ್ಚಿಟ್ಕೊಂಡಿದ್ದಾನೆ. ಹೋಗ್ ಕರ್ಕೊಂಬರ. ಇನ್ಸ್ಪೆಕ್ಟ್ರೆ, ಏನ್ ಕಟ್ಟಿದ್ದಾರೆ? ಏನ್ ಕತ್ತಿದಾರ ಇಲ್ಲಿ ನೋಡಿ. ದೇವಸ್ಥಾನದ ಒಡವೆಗಳು. ಒಳ್ಳೆ ಮಂತನವರಾಗಿ ಕಳ್ತನ ಮಾಡಿದಿರಲ್ಲ, ನಾಚೆ ಆಗಲ್ವ ನಿಮ್ಗೆ? ಅರಲ್ಲಿ ದೇವಸ್ಥಾನದ ಒಡವೆಗಳು ಕಟ್ಟಿದ್ದೀರಾ? ಸಾಹೇಬ್ರೆ, ನಿಮ್ಮ ನಿಲ್ಲಿ ಏನ್ ಇಲ್ಲಿ ಅಂತ ಕೇಳು. ಬಂದು ನೀವು ಏನ್ ಮಾಡಿದ್ದಾರೆ ಅಂತ ಕೇಳು. ದೇವ್ ಮಾಡಿದ್ರಪ್ಪ, ದೇವಸ್ಥಾನದ ಒಡವೆಗಳು ಕತ್ತಿದಾರಪ್ಪ. ಇವ್ರು ಹೇಳ್ತಾ ಇರೋದು ನಿಜಾನೇ ಅಂದ್ರು. ಅದೇನಾಯ್ತು ಗೊತ್ತಲ್ಲ ಪಾಂಡ್ರಂಗ, ನಮ್ಮನ್ನ ಯಾರಿಗೂ ಒಪ್ಪಿಸೋದಿಲ್ಲ. ಅವರೇ ಬಾಬಾ ನಮ್ಗೆ ಈ ವಿಸಿಟಿಂಗ್ ಕಾರ್ಡ್ ಕೊಟ್ಬಿಟ್ಟು ಈ ಅಡ್ರೆಸ್ಗೆ ಮಾಲ್ ಕಳ್ಸು ಅಂತ ಹೇಳಿದ್ರು. ಅಷ್ಟರಲ್ಲಿ ಪೊಲೀಸರು ಬಂದ್ರು ಅಂತ ಎಲ್ಲ ಓಡ್ ಬಂದ್ಬಿಟ್ವಿ. ಹೆಸರು ಅದು ಬದಲು ಮಾಡ್ಕೊಂಡಿದ್ದಾರೆ. ಅದು ಏನಾಗಿದೆ ಗೊತ್ತೇನೋ ಶಿಶುಪಾಲ, ಪದ್ದಪ್ಪನಿಗೆ ಆದಷ್ಟು ಬೇಗ ಒಂದು ಮದುವೆ ಅಂತ ಮಾಡಿಸ್ಬಿಟ್ರೆ ಈ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಅಂತ ಸಿಕ್ಬಿಡುತ್ತೆ. ನಮ್ಮ ಕಡೆ ಒಂದು ಹುಡುಗಿ ಇದ್ದಾಳೆ, ತಂದು ಕಟ್ಟಿಸ್ಬಿಡ್ತೀನಿ ಬಿಡು. ಆದಷ್ಟು ಬೇಗ ಕಟ್ಸಿ, ನನಗೂ ಮದ್ವೆ ಆಗ್ಬೇಕು ಅಂತ ತುಂಬಾ ಆಸೆ ಇದೆ. ಹುಡುಗಿ ತುಂಬಾ ಲಕ್ಷಣವಾಗಿದ್ದಾಳೆ. ಏನ್ ನಿಮ್ ಹೆಸರು? ನನ್ನ ಹೆಸರು ಚಂದ್ರ ಅಂತ. ಅತ್ತೇವ್ರೆ ಅಳಿಯನ್ನ ಮಾತಾಡ್ಸೋ ರೀತಿನ ಇದು, ಸ್ವಲ್ಪ ಮ್ಯಾನರ್ಸ್ ಕಲ್ತ್ಕೊಳ್ಳಿ. ಲಕ್ಷಣವಾಗಿದ್ದಾಳೆ, ಮದುವೆ ಮಾಡ್ಕೊಂಡ್ಬಿಡ. ನನಗೆ ಆಲ್ರೆಡಿ ಮದುವೆ ಆಗಿದೆಯಲ್ಲ. ಪಾಂಡುರಂಗ, ಹುಡುಗಿನ ಕಟ್ಸಿ ತುಂಬಾ ಒಳ್ಳೆ ಕೆಲಸ ಮಾಡ್ದೆ ಕಣ. ಮದ್ವೆ ಯಾವಾಗ ಅಂತ ಕೇಳು. ಏ ಪಲ್ಲು, ನಾನೇ ನೀನ್ ಕಟ್ಕೊಂಡ್ರೆ ಗಂಡ ನೆನ್ನೆ ತಲೆ ಮೇಲೆ ಹೊಡಿಯೋದಕ್ಕೆ. ಏನಪ್ಪ ನಿಮ್ಗೆ ಮದ್ವೆ ಆಗಿದೆ, ಎಲ್ಲ ಆಗಿದೆ, ಕಟ್ಕೊಂಡು ಹೆಂಡತಿ ಜೊತೆಲೆ ಇಟ್ಕೊಂಡು ಬೇರೆ ಹುಡುಗಿ ಆಸೆ ಪಡ್ತೀರಲ್ಲ, ನಿಮಗೆ ನಾಚಿಕೆ ಆಗಲ್ಲ? ನನ್ನ ತಲೆ ಮೇಲೆ ಹೊಡಿತಲ್ಲ, ನಿನಗೆ ನಾಚಿಕೆ ಆಗಲ್ಲ? ಪಲ್ಲು ಅದನ್ನ ಬಗೆಹರಿಸ್ಕೊಳ್ಳೋಣ ಅಂತಾನೆ ಹುಡುಗಿನ ಮನೆಗೆ ಕರ್ಸ್ಕೊಂಡ್ರೆ ಸಮಸ್ಯೆ ಇನ್ನೂ ಜಾಸ್ತಿ ಆಗ್ತಾನೆ ಇದೆಯಲ್ಲ. ಯಾಕೆ ಇದು ವರ್ಕೌಟ್ ಆಗಲ್ಲ ಕಣ. ನಿಮ್ಮ ಭಾಷೆನಲ್ಲಿ ನಮ್ಮ ಮನೆಯಂದ್ರಿಗೆ ಸ್ವಲ್ಪ ಬಿಸಿ ಮುಟ್ಸ. ಇನ್ನೊಂದು ಮದುವೆ ಅಂತ ಹೋದ್ರೆ ಒಳಗೆ ಹಾಕ್ಬಿಡ್ತೀನಿ. ನಿಮ್ಗೇನ ತಲೆ ಕೆಟ್ಟಿದ್ಯಾ? ನಾನು ವಿಟ್ಲ ಅಲ್ಲ, ಪದ್ದು. ಸರ್, ಯಾಕೋ ನನ್ನ ತಲೆ ಕೆಡ್ತಾ ಇದೆ ಸರ್. ಮೊದಲೇ ಕೆಟ್ಟರೆ ನಿಮ್ಮ ತಲೆ ಇನ್ನೆಷ್ಟೆಲ್ಲ ಕೆಡ್ತಾರೆ. ನಾನು ಯಾರನ್ನ ಮದ್ವೆ ಆಗೋದು? ಅಯ್ಯೋ ಸ್ವಲ್ಪ ಹೊತ್ತು ಇಲ್ಲೇ ಇರಮ್ಮ, ಎಲ್ಲ ಸೆಟ್ಲ್ ಆಗುತ್ತೆ. ನಾನು ಸ್ಟೇಷನ್ಗೆ ಹೋಗಿ ಕಳ್ಳನ್ನ ರೂಪಿಸ್ಬೇಕು. ನಡಿಯೋ. ಚಂದ್ರ, ನೀನ್ ನೋಡೋದಿಕ್ಕೆ ತುಂಬಾ ಚೆನ್ನಾಗಿದ್ಯಾ. ಅಂದ್ರೆ ನೀನ ನನ್ನ ಮದ್ವೆ ಆಗೋದು? ಯಾಕೆ ಅದು ಚೆನ್ನಾಗಿಲ್ವಾ? ಅಲ್ಲ, ಯಾಕೆ ಅವ್ರನ್ನ ಪದೇ ಪದೇ ಹೊಡಿತಾ ಇದ್ದೀರಾ? ಇವ್ರು ನನ್ ಗಂಡ, ನೀನ್ ನನ್ ಮದ್ವೆ ಆಗ್ತಿದ್ರೆ ನಾನು ಸುಮ್ಮನೆ ಇರ್ಬೇಕಾ? ನಮ್ಮ ಪಲ್ಲು, ನಿನ್ನ ಕಟ್ಕೊಂಡಿರೋ ಗಂಡ ನಾನು ಇಲ್ಲೇ ಇರ್ಬೇಕಾದ್ರೆ ನನ್ನ ಆಪ್ತ ಮಿತ್ರನ ಗಂಡ ಅಂದ್ರೆ ನನಗೆ ಹೊಟ್ಟೆ ಉರಿಯೋದಿಲ್ಲ. ನೋಡಮ್ಮ ಚಂದ್ರ, ನಾನು ಪಲ್ಲು ಇಬ್ರು ಮದುವೆ ಆಗಿ ಸೆಟ್ಲ್ ಆಗ್ಬಿಟ್ಟಿದೀವಿ. ನಮ್ಮ ಪದ್ದು ತುಂಬಾ ಒಳ್ಳೆ ಹುಡುಗ. ನೀನು ಇವನ್ನ ಮದುವೆ ಆದ್ರೆ ಖುಷಿಯಾಗಿರ್ಬೋದು. ಫೈನಲ್ ಆಗಿ ಏನಾಯ್ತು? ಮನೆಯವರೆಲ್ಲ ತಡಿಯನ್ ಮದ್ವೆ ಆಗು ಅಂತಿದ್ದಾರೆ, ಆದ್ರೆ ಆ ಸುಣಕ್ಲ ನಾನೇ ಮದ್ವೆ ಆಗ್ತೀನಿ ಅಂತಿದ್ದಾನೆ. ನಮ್ಗೆ ಯಾರನ್ನ ಮದ್ವೆ ಆಗ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ತಲೆನೋವು ಬಂದಿರೋದು ನನಗೆ ಕಂಡ್ರು. ಇನ್ನು ಯಾರ ಹತ್ರ ಇವ್ರಿಬ್ರಿಗೂ ಬುದ್ಧಿ ಹೇಳಿಸ್ಲಪ್ಪ. ಆಯಪ್ಪ ಏನ್ರಿ ಮಾಡ್ತೀರ? ಪಾಲಸ್ರಿ ಇವ್ರಿಬ್ರಿಗೂ. ಮದುವೆ ಆಗ್ತೀಯ ತಾನೆ? ಅವ ನಿಮ್ಮ ದೇವರು ಕೊಟ್ಟ ತಂಗಿನ ಮದುವೆ ಆಗಿದ್ದೀನಿ. ಈಗಿನ ಮದುವೆ ಆಗುಂದ್ರೆ ಹೇಗಾಗ್ಲಿ? ಪಾಂಡ್ರಂಗ, ನಾನ್ ಮದ್ವೆ ಆಗ್ತೀನಿ, ಮದ್ವೆ ಮಾಡ್ದೋ. ಇನ್ನು ನನ್ನ ಕೈ ತಕ್ಕಾಗಲ್ಲ. ದಯವಿಟ್ಟು ಕ್ಷಮೆ ಸಪ್ಪ. ಪೊಲೀಸರಲ್ಲಿ ಅಂತೂ ಚೆನ್ನಾಗಿ ಬುದ್ಧಿ ಕಲ್ತಂಗಾಯ್ತು. ನೀವು ಮತ್ತೆ ಮೊದಲನಾಗೆ ಆಗಿ ಶುಭ ಮಸ್ತು. ಮನೆಗೆ ಯಾಕೆ ಪೊಲೀಸರು ಬಂದಿದ್ದಾರೆ? ನನ್ಗೇನ್ ಗೊತ್ತಪ್ಪದ್ದು? ಲೇ ಪಾಂಡ್ರಂಗ, ಪೊಲೀಸರು ಯಾಕೆ ಬಂದಿದ್ದಾರೆ? ಸರಿ ಹೋಗೋದಕ್ಕೆ ನನಗೇನಾಗಿತ್ತು? ಈ ಹುಡುಗಿನ ಮದುವೆ ಆಗ್ತೀರಪ್ಪ?
ಆಡೋ ಮಾತು ಒಂದು ಅರ್ಥ ಬೇಡವಾ? ನಿಮ್ಮ ದೇವ್ರು ಕೊಟ್ಟ ತಂಗಿಗೆ ಬಾಳ್ ಕೊಡೋದಲ್ದಲೆ ಅವಳು ಬದುಕಿರ್ಬೇಕಾರೆ ಅಂದ್ರೆ ಇನ್ನೊಂದು ಮದುವೆ ಆಗ್ತೀರಪ್ಪ ಅಂತ ಕೇಳ್ತಿದ್ರಲ್ಲ, ನಿಮ್ಮ ಜನ್ಮಕ್ಕೆ ನಾಚಿಕೆ ಆಗಲ್ವೇ? ಪತಪ್ಪ ನಿನಗೆ ಮದುವೆ ಮಾಡ್ಬೇಕು ಅಂತಾನೆ ಅವ್ರಿಗೆ ಕರ್ಸಿದ್ದೀನಿ ಕಣ. ಹಾಗಿದ್ರೆ ಬೇಗ ಮದ್ವೆ ಮಾಡ್ಸೋ, ನನಗೆ ಮದ್ವೆ ಹಾಳಾಗೋಗ್ಲಿ, ಮುಂಚೆ ಇಲ್ದಿರ ಸಾಯ್ತಾ ಇದ್ದೀನಿ. ಏನಮ್ಮ ಈ ಪದ್ದೂರ್ ಮದುವೆ ಆಗ್ತೀಯಾ? ಆಗ್ಲೇ ಮದ್ವೆ ಆಗಲ್ಲ ಅಂತಿದ್ರು, ಈಗ ಮದ್ವೆ ಆಗ್ತೀನಿ ಅಂತ ಉಲ್ಟಾ ಹೊಡಿತಿದ್ದಾರೆ. ಇಂಥ ಲೂಸ್ ಏನಾದ್ರೂ ಮದ್ವೆ ಆದ್ರೆ ನಾನ್ ದೊಡ್ಡ ಲೂಸ್ ಆಗಲ್ಲ. ಪತಪ್ಪ ಜಸ್ಟ್ ಮಿಸ್ ಕಣ. ಬಹುಶಃ ನಿನಗೆ ಬರೀ ಈ ಜನ್ಮ ಅಷ್ಟೇ ಇಲ್ಲ ಕಣ, ಇನ್ನು 7 ಜನ್ಮಕ್ಕೂ ಮದುವೆ ಆಗಲ್ಲ ಅನ್ಸುತ್ತೆ. ಬೆಟರ್ ಲಕ್ ನೆಕ್ಸ್ಟ್ ಲೈಫ್.